ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಲ್ಟಿ ಬ್ಯಾಗರ್ ಸೀರೀಸ್ನ 4ನೇ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಂಗೆ ಮಲ್ಟಿ ಬ್ಯಾಗರ್ ಸೀರೀಸ್ನಲ್ಲಿ ನಾವು ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿ, ಅದರಲ್ಲೂ ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪನಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುವಂತಹ ಕಂಪನಿನ ಫೋಕಸ್ ಮಾಡ್ತೀವಿ. ಇದು ಮುಂದಕ್ಕೆ ಮಲ್ಟಿ ಬ್ಯಾಗರ್ ಆದ್ರೂ ಆಗ್ಬೋದು ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ. ನೋಡಿ, ಇವತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕಂಪನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ಥಂಬ್ನೇಲ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಹೌದು, ಇದು ಓಲಾ ಎಲೆಕ್ಟ್ರಿಕ್ ಲಿಮಿಟೆಡ್. ಇದು ರೀಸೆಂಟ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಅನೌನ್ಸ್ ಮಾಡಿದಾಗ 18% ಮೇಲಕ್ಕೆ ಹೋಯ್ತು. ಅಂದ್ರೆ 2-3 ದಿನದ ಮೊದಲು ಮತ್ತೆ ಇವತ್ತು ಡೌನ್ ಆಗ್ತಾ ಇದೆ. ಅಂದ್ರೆ ನೋಡಿ, 39-40 ರೂಪಾಯಿ ಇರುವಂತಹ ಕಂಪನಿ ಸಡನ್ ಆಗಿ 47-48 ರೂಪಾಯಿವರೆಗೂ ಹೋಯ್ತು. ಮತ್ತೆ ಇವತ್ತು 41-42 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗಾದ್ರೆ ಈ ಕಂಪನಿ ಟರ್ನ್ ಅರೌಂಡ್ ಆಯ್ತಾ ಅಂದ್ರೆ ನಾವು ಕೆಲವೊಂದು ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ ನ ನೋಡ್ಕೊಳ್ತಾ ಬರೋಣ ಈ ವಿಡಿಯೋದಲ್ಲಿ. ಪ್ಲಸ್ ಟರ್ನ್ ಅರೌಂಡ್ ಅಂತಂದ್ರೆ ಏನು, ಈ ಕಂಪನಿ ಏನಾದ್ರೂ ಮಲ್ಟಿ ಬ್ಯಾಗರ್ ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ನಾವು ಫೈನಾನ್ಷಿಯಲ್ಸ್ ನ ನೋಡ್ಕೊಳ್ತಾ ಬಂದ್ರೆ ನಮ್ಗೊಂದು ಕೆಲವೊಂದು ಐಡಿಯಾಸು ಬರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೊಡುವಂತಹ ಇನ್ಫಾರ್ಮೇಶನ್ ನ ಕಂಪ್ಲೀಟ್ ಆಗಿ ನೋಡಿ. ಮತ್ತೊಂದು, ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರುವಂತಹ ಕಂಪನಿ ಯಾವುದೇ ಒಂದು ಬೈಯಿಂಗ್ ಅಥವಾ ಅವಾಯ್ಡ್ ಮಾಡುವಂತಹ ರೆಕಮೆಂಡೇಶನ್ ಅಲ್ಲ. ನಾನು ಕೇವಲ ಇನ್ಪುಟ್ ನ ಕೊಡ್ತೀನಿ. ಅದಾದ್ಮೇಲೆ ನೀವು ಇದರ ಬಗ್ಗೆ ಡಿಸಿಷನ್ ನ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಇದು ಯಾವುದೇ ಒಂದು ಟಿಪ್ಸ್ ಅಲ್ಲ, ಬಿಕಾಸ್ ನಾನು ಟೆಕ್ನಿಕಲ್ಸ್ ಕಡೆ ತುಂಬಾ ಜಾಸ್ತಿ ಗಮನ ಹರಿಸುವಂಥದ್ದು. ಫಂಡಮೆಂಟಲ್ಸ್ ಕಡೆ ನಾನು ಕೊಡುವಂತಹ ಇನ್ಪುಟ್ಸು ನಿಮಗೆ ಒಂದು ವ್ಯಾಲಿಡ್ ಅಂತ ಅನ್ಸಿದ್ರೆ ನಿಮ್ಮಲ್ಲಿರುವಂತಹ ನಾಲೆಡ್ಜ್ನು ನೀವು ಯುಟಿಲೈಸ್ ಮಾಡಿಕೊಂಡು, ಪ್ಲಸ್ ಕೆಲವೊಂದು ಡೇಟಾಸ್ನ ನಾವು ಯುಟಿಲೈಸ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಡಿಸಿಷನ್ಸ್ನ ತಗೋಬಹುದು. ಸೊ ಹಾಗಾದ್ರೆ ಬನ್ನಿ, ನನ್ನ ಈ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ಈಗ ಸ್ಕ್ರೀನರ್.in ಓಪನ್ ಮಾಡಿದ್ದೀನಿ. ಇಲ್ಲಿ ಇರುವಂತಹ ಕೆಲವೊಂದು ಡೇಟಾಸ್ನ ಮಾರ್ಕ್ ಮಾಡ್ಕೊಳ್ತಾ ಬರೋಣ. ಓಕೆ, ಮೊದಲೇದಾಗಿ ROE ಎಷ್ಟು ಪರ್ಸೆಂಟ್ ಇದೆ? -108% ಇದೆ. ಇದನ್ನ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಬರೋಣ. -108% ROE. ನೆಕ್ಸ್ಟ್ ROCE ಎಷ್ಟು ಪರ್ಸೆಂಟ್ ಇದೆ? ROCE ಬಂದು -28.1% ಇದೆ. ಓಕೆ, -28.1% ROCE. ನೆಕ್ಸ್ಟ್ ಇಂಡಸ್ಟ್ರಿ PE ಎಷ್ಟಿದೆ? ಇಂಡಸ್ಟ್ರಿ PE ನಮಗೆ 31.8% ಇದೆ. ಓಕೆ, 31.8% ಅಂತ ಇಲ್ಲಿ ಮಾರ್ಕ್ ಮಾಡಿ. ಇಲ್ಲೂ ಬೆಂಚ್ ಮಾರ್ಕ್ ಅಂದ್ರೆ ಇದಕ್ಕೆ ಬರ್ತೀನಿ. ನೆಕ್ಸ್ಟ್ ಸೇಲ್ಸ್ ಗ್ರೋತ್ ಲಾಸ್ಟ್ 3 ಇಯರ್ಸ್ ಎಷ್ಟಿದೆ ನೋಡಿ. ಸೇಲ್ಸ್ ಗ್ರೋತ್ ಲಾಸ್ಟ್ 3 ಇಯರ್ಸ್ ಅಲ್ಲಿ 130% ಇದೆ. ಓಕೆ, 130%. ಅಂದ್ರೆ ಈ ತರ ನಾವು ಒಂದೊಂದೇ ಡೇಟಾನ ಪ್ರತಿಯೊಂದು ಪ್ರಾಡಕ್ಟ್ ಬೇಸ್ ಇರುವಂತಹ ಕಂಪನಿ, ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತಹ ಕಂಪನಿನ ಈ ತರ ಒಂದೊಂದೇ ಡೇಟಾನ ಮಾರ್ಕ್ ಮಾಡ್ಕೊಳ್ತಾ ಬಂದಾಗ ನಮಗೆ ಎಷ್ಟು ಪಾಸಿಟಿವ್ ಬರುತ್ತೆ, ಎಷ್ಟು ನೆಗೆಟಿವ್ ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಡೆಟ್ ಅಂತಂದ್ರೆ ಸಾಲ. ಸೊ ಸಾಲ ಎಷ್ಟಿದೆ ಈ ಕಂಪನಿದು? 3,556 ಕೋಟಿ ಸಾಲ ಇದೆ. 3,556 ಕೋಟಿ ಸಾಲ. ಓಕೆ, ನೆಕ್ಸ್ಟ್ ಪ್ಲೆಡ್ಜ್ ಏನಾದ್ರು ಮಾಡಿದಾರಾ ಪ್ರಮೋಟರ್ಸ್ ಅಂತಂದ್ರೆ 6.61% ಪ್ಲೆಡ್ಜ್ ಮಾಡಿದ್ದಾರೆ ಶೇರ್ಸ್ನ. 6.61%. ನೆಕ್ಸ್ಟ್ ಸೇಲ್ಸ್ ಏನಾಗ್ತಾ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ 373 2022 ನಲ್ಲಿ 373 ಇತ್ತು ಕ್ರೋರ್ಸ್, ಪ್ಲಸ್ 23 ನಲ್ಲಿ 2,631, 2024 ಅಲ್ಲಿ 5,010, ಮಾರ್ಚ್ 2025 ಅಲ್ಲಿ 4,514. ಸೊ ಆಲ್ಮೋಸ್ಟ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಡಿಪ್ ಬಿಟ್ರೆ ಬೇರೆ ಎಲ್ಲಾನು ಸೇಲ್ಸ್ ಇನ್ಕ್ರೀಸೇ ಆಗ್ತಾ ಇದೆ. ಸೊ ಹಾಗಾಗಿ ಈ ಎಕ್ಸೆಲ್ ಶೀಟ್ ಅಲ್ಲಿ ನಾವು ಇನ್ಕ್ರೀಸಿಂಗ್ ಅಂತ ಹಾಕೋಣ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ? ನೋಡಿ, ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಆಪರೇಟಿಂಗ್ ಪ್ರಾಫಿಟ್ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಅಂತಂದ್ರೆ ಕಡಿಮೆ ಆಗ್ತಾ ಇದೆ. ಮೀನ್ಸ್ ಈಗ ಇದು ನೆಗೆಟಿವ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇನ್ನೂ ಜಾಸ್ತಿ 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 ಮೈನಸ್ ಆಗ್ತಾ ಇದೆ ಅಂತ.
ನೋಡಿ ಇಲ್ಲಿ -800, -1252, -1266, -1739. ಅಂದ್ರೆ ಇದು ಮೈನಸ್ ಇರ್ಲಿಲ್ಲ ಅಂತಂದ್ರೆ ನೋಡಿ ಪ್ಲಸ್ ಆಗ್ತಾ ಇದೆ ಅಂತ. 800 ಇದ್ದು ಪ್ಲಸ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. 800 ಕ್ರೋರ್ಸ್ ಇಂದ 1252 ಕೋಟಿ ಆಯ್ತು, 1266 ಕೋಟಿ ಆಯ್ತು. ಆದ್ರೆ ಇದು ಮೈನಸ್ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ನಾವು ಏನ್ ಹಾಕೋಬೇಕು ಅಂತಂದ್ರೆ ಡಿಕ್ರೀಸಿಂಗ್ ಅಂತ ಹಾಕೋಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಏನಿದೆ, ಕಂಪನಿದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಂಟ್ರೆಸ್ಟ್ ಅಮೌಂಟ್ ಏನ್ ಸಾಲ ತಗೊಂಡಿದ್ದಾರೆ ಅದು ಜಾಸ್ತಿ ಪೇ ಮಾಡ್ತಾ ಇದ್ದಾರೆ. ನೋಡಿ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಇನ್ಕ್ರೀಸಿಂಗ್ ಅಂತ ಹಾಕೋಣ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆ? ಅಗೇನ್ ನೆಟ್ ಪ್ರಾಫಿಟ್ನು ಡಿಕ್ರೀಸ್ ಆಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ಸೊ ಡಿಕ್ರೀಸಿಂಗ್ ಅಂತ ಹಾಕೋಣ. ನೆಕ್ಸ್ಟ್ ನಾವು ನೋಡುವಂತ ಫ್ಯಾಕ್ಟರ್ಸ್ ನೋಡಿ, ಇದೆಲ್ಲ ಏನ್ ಫ್ಯಾಕ್ಟರ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನೋ ಇದು ಕಾಮನ್ ಫ್ಯಾಕ್ಟರ್ಸ್. ನಾನು ಒಂದು ಮುಂದಕ್ಕೆ ಈ ಕಂಪನಿ ಮಲ್ಟಿಬ್ಯಾಗರ್ ಆಗ್ಬೋದಾ ಇಲ್ವಾ ಅನ್ನೋದಕ್ಕೆ ಈ ಫ್ಯಾಕ್ಟರ್ಸ್ ನ ನೋಡಿ ಒಂದು ಡಿಸಿಷನ್ಸ್ಗೆ ಬರ್ತೀನಿ. ಸೊ ನಿಮ್ಗೆ ಇನ್ನೂ ನಾಲೆಡ್ಜ್ ಜಾಸ್ತಿ ಇತ್ತು ಫಂಡಮೆಂಟಲ್ಸ್ ಬಗ್ಗೆ ಅಂತಂದ್ರೆ ನೀವು ಬೇಕಂದ್ರೆ ಬೇರೆದೆಲ್ಲ ನೋಡ್ಬೋದು. ಆದ್ರೆ ಆಸ್ ಎ ಒಬ್ಬ ಕಾಮನ್ ಮ್ಯಾನ್ ಅಥವಾ ಒಬ್ಬ ನಾರ್ಮಲ್ ಆಗಿ ಜನರಲ್ ನಾಲೆಡ್ಜ್ ಇರುವಂತವ್ರು ನನ್ನ ಪ್ರಕಾರ ಫಂಡಮೆಂಟಲ್ಸ್ ಅಲ್ಲಿ ಮಲ್ಟಿ ಬ್ಯಾಗರ್ ಆಗುತ್ತೆ ಸ್ಟಾಕು ಅನ್ನೋದಕ್ಕೆ ಇಷ್ಟನ್ನ ನೋಡಿದ್ರೆ ಸಾಕು ಅನ್ನೋದು ನನ್ನ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡಿ ಇನ್ವೆಸ್ಟರ್ಸ್ ನಾವು ನೋಡಬೇಕು. ಇನ್ವೆಸ್ಟರ್ಸ್ ಅಲ್ಲಿ ಮೇಜರ್ ಆಗಿ ಪ್ರಮೋಟರ್ಸ್, FIIs, DIIs, ಪಬ್ಲಿಕ್ ಪ್ಲಸ್ ಅದರ್ಸ್ ಬರ್ತಾರೆ. ಸೊ ಮೇಜರ್ ಆಗಿ ಬರುವಂತದ್ದು ಪ್ರಮೋಟರ್, FIIs, DIIs ಮತ್ತೆ ಪಬ್ಲಿಕ್. ಪ್ರಮೋಟರ್ ಎಷ್ಟಿದ್ದಾರೆ? 36.78% ಇದ್ದಾರೆ. 36.78%. FIIs 2.92%. DIIs 2.92% ಇದ್ದಾರೆ. ಪಬ್ಲಿಕ್ ಹತ್ರ ಎಷ್ಟಿದೆ? 52.14% ಇದೆ. 52.14% ಪಬ್ಲಿಕ್ ಹತ್ರ ಇದೆ. 5 ಅದರ್ಸ್ ಹತ್ರ ಒಂದು 5% ಇದೆ, ಅದು ಬೇಡ. ಈಗ ನಾವು ಬೆಂಚ್ ಮಾರ್ಕ್ ಅಂತ ಮಾಡ್ಕೊಳ್ಳಿ. ಅಂದ್ರೆ ಒಂದು ಕಂಪನಿಗೆ ಮಿನಿಮಮ್ ಇಷ್ಟಿರಬೇಕು ಅನ್ನೋದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇದೆ, ಅದು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ. ಸೊ ಈಗ ಒಂದೊಂದೇ ಈ ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡ್ಕೊಳ್ತಾ ಬರೋಣ. ಇದು ನೆಗೆಟಿವ್ ಪಾಸಿಟಿವ್ ಅಂತ ನೋಡಿ. ಬೆಂಚ್ ಮಾರ್ಕ್ ಬಂದು 100% ಗಿಂತ ಜಾಸ್ತಿ ಇರಬೇಕು ಅಂತಿದೆ, ಆದ್ರೆ ROI ಬಂದು -108% ಇದೆ. ಸೊ ಇದನ್ನ ನಾವು ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೋಣ, ಯಾಕೆಂತಂದ್ರೆ ಬೆಂಚ್ ಮಾರ್ಕ್ ಗಿಂತ ಇದು ಕಡಿಮೆ ಇದೆ ಅಂತ. ನೆಕ್ಸ್ಟ್ ROCE ಬಂದು 12% ಅಂಡ್ ಎಬೋ ಇರಬೇಕು. ಇದನ್ನು ಏನಾಗಿದೆ? ಮೈನಸ್ ಅಲ್ಲಿದೆ, ಅಂದ್ರೆ ಬೆಂಚ್ ಮಾರ್ಕ್ ಗಿಂತ ಕಡಿಮೆ ಇದೆ. ಇಂಡಸ್ಟ್ರಿ PE ಬಂದು ಈ ಕಂಪನಿದು ಇನ್ನ ಮೆನ್ಷನ್ ಆಗಿಲ್ಲ, ಸ್ಟಾಕ್ PE ಬಂದು ಮೆನ್ಷನ್ ಆಗಿಲ್ಲ. ಸೊ ಹಂಗಾಗಿ ಇದನ್ನ ಬ್ಲಾಂಕ್ ಬಿಡೋಣ. ನೆಕ್ಸ್ಟ್ ಸೇಲ್ಸ್ ಗ್ರೋತ್ 10% ಅಂಡ್ ಎಬೋ ಇರಬೇಕು ಯೂಶಲಿ, ಆದ್ರೆ ಇದ್ರದ್ದು ಏನಿದೆ? 130% ಇದೆ. ಅಂದ್ರೆ ಇದು ನಮ್ಗೆ ಏನಾಯ್ತು? ಇದು ಪಾಸಿಟಿವ್ ಆಯ್ತು. ಸೊ ಇದನ್ನ ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಾಲ 3556 ಕೋಟಿ ಸಾಲ ಇದೆ. ಸೊ ಬಿಲೋ 10% ಮಾರ್ಕೆಟ್ ಕ್ಯಾಪ್ ಇರಬೇಕು. ಅಂದ್ರೆ ಹೆಂಗೆ ಅಂತಂದ್ರೆ ನೋಡಿ, ಮಾರ್ಕೆಟ್ ಕ್ಯಾಪ್ ಬಂದು 18,000 ಕೋಟಿ ಇದೆ, ಸಾಲ ಬಂದು 1800 ಕೋಟಿಗಿಂತ ಕಡಿಮೆ ಇರಬೇಕು ಯೂಶಲಿ. ಅಂದ್ರೆ ಅವಾಗ ಈ ಕಂಪನಿದು ಒಂದು ಮಾರ್ಕೆಟ್ ಕ್ಯಾಪ್ ಅಲ್ಲಿ ಎಷ್ಟಿದೆ ಅದಕ್ಕೆ 10% ಮಾತ್ರ ಸಾಲ ಇದೆ ಅನ್ನೋದು. ಇದು ಎಲ್ಲಾ ಕಂಪನೀಸ್ಗೆಲ್ಲ ಪ್ರಾಡಕ್ಟ್ ಬೇಸ್ ಇರುವಂತ, ಸರ್ವಿಸ್ ಬೇಸ್ಗೆ ಬೇರೆ ಬೇರೆ ಬರುತ್ತೆ. ಇವಾಗ ನೀವು ಸರ್ವಿಸ್ ಇಂಡಸ್ಟ್ರಿ ತಗೊಂಡ್ರೆ ಮಾರ್ಕೆಟ್ ಕ್ಯಾಪ್ ಗಿಂತ ಒಂದೊಂದ್ಸಲಿ ಏನಾಗುತ್ತೆ, ಮಾರ್ಕೆಟ್ ಕ್ಯಾಪ್ ಅಲ್ಲಿ 30%, 40% ಸಾಲ ಇದ್ರೂ ಆ ಕಂಪ್ನಿ ಒಳ್ಳೆ ಕಂಪ್ನಿ ಅಂತಾನೆ ಕೆಲವೊಬ್ರು ಕನ್ಸಿಡರ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ನೋಡ್ತಾ ಇರುವಂತದ್ದು ಪ್ರಾಡಕ್ಟ್ ಬೇಸ್ ಇರುವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುವಂತ ಕಂಪ್ನಿ. ಹಾಗಾಗಿ ನನ್ನ ಪ್ರಕಾರ 10% ಗಿಂತ ಸಾಲ ಕಡಿಮೆ ಇರಬೇಕು. ಸೊ ಇವಾಗ 18,000 ಕೋಟಿ ಕಂಪ್ನಿಗೆ 3,556 ಕೋಟಿ ಅಂತಂದ್ರೆ ಜಾಸ್ತಿ ಇದೆ ಸಾಲ. ಸೊ ಇದನ್ನು ನಾವು ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಪ್ಲೆಡ್ಜ್, ಇದು ಪ್ರಮೋಟರ್ ಪ್ಲೆಡ್ಜ್ ಮಾಡಿರುವಂತದ್ದು, ಇದು 6.61% ಇದೆ. ಇದನ್ನ ಯೆಲ್ಲೋ ಕಲರ್ ಮಾರ್ಕ್ ಮಾಡ್ಕೋಣ, ಅಂದ್ರೆ ನ್ಯೂಟ್ರಲ್ ತರ ಇದು. ನೆಕ್ಸ್ಟ್ ಸೇಲ್ಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ನಾವು ಇದನ್ನ ಗ್ರೀನ್ ಅಲ್ಲಿ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಡಿಕ್ರೀಸ್ ಆಗ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಇದು ರೆಡ್ ಗ್ರೀನ್? ರೆಡ್. ಸೊ ಅಂದ್ರೆ ಇದು ನೆಗೆಟಿವ್ ನಮ್ಗೆ. ಸೊ ಇದನ್ನ ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ಇಂಟ್ರೆಸ್ಟ್ ಏನಾಗ್ತಾ ಇದೆ? ಇಂಟ್ರೆಸ್ಟ್ ಪೇ ಮಾಡ್ತಾ ಇರೋದು ನೋಡಿ, ಯಾರೇ ಒಬ್ರು ಸಾಲ ತಗೊಂಡಿದ್ದಾರೆ ಅಂತಂದ್ರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದು ಒಳ್ಳೇದು. ಅದೇ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಗೆ ನೆಗೆಟಿವ್. ಹಂಗಾಗಿ ರೆಡ್ ಅಲ್ಲಿ ಮಾರ್ಕ್ ಮಾಡ್ಕೋಣ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮೈನಸ್ ಅಲ್ಲಿ ಇದೆ, ಪ್ಲಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನೆಟ್ ಪ್ರಾಫಿಟ್ ನಮ್ಗೆ ಕಡಿಮೆ ಆಗ್ತಾ ಇದೆ. ಅಂದ್ರೆ
ಮೈನಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ 100 ಕೋಟಿ ಇದ್ದಿದ್ದು ಮೈನಸ್ 500 ಕೋಟಿ ಆಯ್ತು, 500 ಕೋಟಿ ಇದ್ದಿದ್ದು ಮೈನಸ್ 1000 ಕೋಟಿ ಆಯ್ತು ಅಂತಂದ್ರೆ ಪ್ರಾಫಿಟ್ ಇನ್ನ ಲಾಸ್ ಅಂತಾನೆ ಹೇಳ್ಬೋದು. ಇದು ನೆಟ್ ಲಾಸ್. ಓಕೆ, ನೆಟ್ ಲಾಸ್. ಸೊ ಇದು ಡಿಕ್ರೀಸ್ ಆಗ್ತದೆ. ಇಲ್ಲಿ ನಾವು ನೆಟ್ ಲಾಸ್ ಅಂತ ಹಾಕೊಂಡ್ಬಿಡೋಣ. ಇದು ನಮ್ಗೆ ಲಾಸು ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಗೆ ಇದು ನೆಗೆಟಿವ್ ಅಂತ. ನೆಕ್ಸ್ಟ್ ಪ್ರಮೋಟರ್ ಹೋಲ್ಡಿಂಗ್ ನೋಡಿ, ಇದರಲ್ಲಿ 4ರಲ್ಲಿ ನನ್ನ ಪ್ರಕಾರ ಯಾವಾಗ್ಲೂ ಪಬ್ಲಿಕ್ ಹತ್ರ 50%ಗಿಂತ ಕಡಿಮೆ ಇರಬೇಕು. ಸೊ ಪಬ್ಲಿಕ್ ಹತ್ರ ಏನಿದೆ 52% ಇದೆ, ಅಂದ್ರೆ ಜಾಸ್ತಿ ಇದೆ. ಪ್ಲಸ್ ಇನ್ನೊಂದು ಏನಾಗ್ತದೆ, ಇದನ್ನ ನೀವು ನೋಡ್ಕೊಳ್ತಾ ಬಂದ್ರೆ ಪಬ್ಲಿಕ್ ಹತ್ರ 48, 51, 52 ಅಂದ್ರೆ ಪಬ್ಲಿಕ್ ಹತ್ರ ಇನಿಷಿಯಲಿ ಶೇರ್ಸ್ ಬಂದಾಗ ಕಡಿಮೆ ಇತ್ತು, ಇವಾಗ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಇನ್ಕ್ರೀಸ್ ಅಂತಂದ್ರೆ ನಿಮ್ಗೆ ಗೊತ್ತಿರೋಂಗೆ ರಿಟೇಲ್ ಮೆಂಟಾಲಿಟಿ ಏನು ಅಂತಂದ್ರೆ ಬಿದ್ದಿರೋಂಥ ಸ್ಟಾಕ್ನ ಆವರೇಜ್ ಮಾಡೋದು ಅಥವಾ ಬೀಳ್ತಾ ಇರ್ಬೇಕಾದ್ರೆ ಮೇಲಕ್ಕೆ ಹೋಗುತ್ತೇನೋ ಅಂತ ಬೈ ಮಾಡ್ತಾ ಇರೋದು. ನೋಡಿ, ಈ ಸ್ಟಾಕ್ 70 ರೂಪಾಯಿ ಲಿಸ್ಟ್ ಆಗಿ 140 ರೂಪಾಯಿ ಹೋಯ್ತು. 140 ರೂಪಾಯಲ್ಲೂ ತುಂಬಾ ಜನ ತಗೊಂಡಿರ್ತಾರೆ. ಅದು ಬೀಳ್ಬೇಕಾದ್ರೆ 120 ರೂಪಾಯಿ ತಗೊಳ್ತಾರೆ, 100 ರೂಪಾಯಿ ತಗೊಳ್ತಾರೆ, 70 ರೂಪಾಯಿ ತಗೊಳ್ತಾರೆ, 50 ರೂಪಾಯಿ ತಗೊಳ್ತಾರೆ. ಸೊ ಹಂಗಾಗಿ ಏನಾಗುತ್ತೆ, 120 ರೂಪಾಯಿ ತಗೊಂಡಿರೋನು ಇವಾಗ 40 ರೂಪಾಯಿ ಆಯ್ತು ಅಂತ ಮತ್ತೆ ಆವರೇಜ್ ಮಾಡ್ತಾನೆ. ಸೊ ಹಂಗಾಗಿ ಇಲ್ಲಿ ಏನಾಗ್ತದೆ, ಪಬ್ಲಿಕ್ ಹತ್ರ ಇನ್ಕ್ರೀಸ್ ಆಗ್ತಾ ಇದೆ, ಅದೇ FIS ಮತ್ತೆ DIS ಹತ್ರ ಡಿಕ್ರೀಸ್ ಆಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ. ಸೊ ಇದು ನಮ್ಗೆ ನೆಗೆಟಿವ್. ಸೊ ಇಷ್ಟೆಲ್ಲ ನೋಡಿದಾಗ ನಮ್ಗೆ ಏನೇನು ಇವಾಗ ನಾವು ನೋಡ್ಬೇಕು, ಒಂದು ಎಷ್ಟು ರೆಡ್ ಜಾಸ್ತಿ ಇದೆಯಾ ಅಥವಾ ಗ್ರೀನ್ ಜಾಸ್ತಿ ಇದೆಯಾ. ನೋಡಿ, ಇಲ್ಲಿ ರೆಡ್ಡೇ ನಮ್ಗೆ ಜಾಸ್ತಿ ಕಾಣಿಸ್ತಾ ಇದೆ. 1, 2, 3, 4, 5, 6, 7 ರೆಡ್ ಅಲ್ಲಿ ಇದೆ, 2 ಗ್ರೀನ್. ಏನ್ 2 ಗ್ರೀನ್ ಅಂದ್ರೆ ಸೇಲ್ಸ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಸೇಲ್ಸ್ ಜಾಸ್ತಿ ಆಗ್ತಾ ಇದ್ರು ಕಂಪ್ನಿ ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಆಗ್ತಾ ಇಲ್ಲ. ಸೇಲ್ಸು ಜಾಸ್ತಿ ಆಗ್ತದೆ, ಆದ್ರೆ ಆಪರೇಟಿಂಗ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಇಲ್ಲ. ಇದಕ್ಕೆ ಬೇರೆ 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 ರೀಸನ್ಸ್ ಏನಾದ್ರೂ ಇರ್ಬೋದು. ಅಂದ್ರೆ ತುಂಬಾ ಜನ ಅದು ಅಲ್ಲಿ ತುಂಬಾ ನಿಮ್ಗೆ ಬೇರೆ 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 ರೀಸನ್ಸ್ ನ ಕೊಡ್ಬೋದು. ಆದ್ರೆ ನನಗೆ ಸ್ಕ್ರೀನರ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದನ್ನ ಮಾತ್ರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ಬೇರೆ ರೀಸನ್ ಆಸ್ ಎ ನಾರ್ಮಲ್ ಮ್ಯಾನ್ ನಮಗ್ ಗೊತ್ತಿರಲ್ಲ. ನಾರ್ಮಲ್ ಆಗಿ ನಾನು ಇನ್ವೆಸ್ಟರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನನಗೆ ಸಿಗುವಂತ ಡೇಟಾ ಇಷ್ಟೇ. ಒಳಗಡೆ ಇದು ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ ಸಾಲ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಇನ್ನೊಂದಕ್ಕೋಸ್ಕರ ಸಾಲ ಜಾಸ್ತಿ ಮಾಡ್ಕೊಳ್ತಾ ಇದಾರಾ, ಅಥವಾ ಇನ್ನೊಂದು ಯಾವ್ದೋ ಕಂಪ್ನಿನ ಟೈಅಪ್ ಮಾಡ್ಕೊಳ್ಳೋದಕ್ಕೆ ಸಾಲ ಮಾಡ್ತಾ ಇದಾರಾ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಜಾಸ್ತಿ ಮಾಡೋದಕ್ಕೆ ಸಾಲ, ಅದೆಲ್ಲ ನಮಗ್ ಗೊತ್ತಾಗಲ್ಲ. ಸೊ ಆಸ್ ಎ ನಮಗ್ ಕಾಣಿಸ್ತಾ ಇರೋವಂಥದ್ದು ಏನು, ಸ್ಕ್ರೀನರಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಆ ಡೇಟಾ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಇದು ಮುಂದಕ್ಕೆ ಅಥವಾ ಇವಾಗಿರೋ ಪಾಯಿಂಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದಾ ಬೇಡವಾ ಅಂತ. ನೋಡಿ, ಇಷ್ಟೆಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ. ಓಕೆ, ಪ್ಲಸ್ ಇದು ಯಾವಾಗ ನಮ್ಗೆ ಲಿಸ್ಟ್ ಆಗಿರುವಂಥದ್ದು ನೋಡಿ, ಇಲ್ಲಿ ಆಲ್ಮೋಸ್ಟ್ ನಮ್ಗೆ 90 ರೂಪಾಯಿಲಿ ಆಗಸ್ಟ್ ಅಲ್ಲಿ ಲಿಸ್ಟ್ ಆಯ್ತು. ಅದಾದ್ಮೇಲೆ ಹೆಚ್ಚು ಕಡಿಮೆ 146 ರೂಪಾಯಿವರೆಗೂ ಹೋಗಿತ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಈ ಕಂಪನಿ ಬೀಳ್ತಾ ಇದೆ. ಸೊ ಇವಾಗ ಕ್ವಶನ್ ಬರುವಂತದ್ದು, ಮೊನ್ನೆ ಸಡನ್ ಆಗಿ 40 ರೂಪಾಯಿ ಇರೋದು 48 ರೂಪಾಯಿ ಆಯ್ತು ಈ ಕಂಪನಿ. ಸೊ ಹಂಗಾರೆ ಟರ್ನ್ ಅರೌಂಡ್ ಏನಾರು ಆಗೋಯ್ತಾ? ನೀವು ಟಿವಿನಲ್ಲೆಲ್ಲ ನೋಡ್ತಾ ಇದ್ರೆ ಟರ್ನ್ ಅರೌಂಡ್ ಅಂತಂದ್ರೆ ಏನು ಅಂತಂದ್ರೆ ಏನೋ ಮೈನಸ್ ಇದ್ದಿದ್ದು ಕಂಪನಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ಇದು ಮೈನಸ್ ಕಡಿಮೆ ಆಯ್ತು, ಹಂಗಾಗಿ ಸಡನ್ ಆಗಿ ಜಂಪ್ ಆಯ್ತು. ಸೊ ಈ ಟೈಮಲ್ಲಿ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ನೋಡಿದ್ರು ನೋಡಿ, ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಲಾಸ್ಟ್ ಟೈಮು ಲಾಸ್ ಬಂದು -695 ಕೋಟಿ ಇದ್ದಿತ್ತು, ಈಗ -237 ಕೋಟಿ ಆಯ್ತು ಅಂತ ಮೊನ್ನೆ ರಿಸಲ್ಟ್ಸ್ ಬಂದಿದ ತಕ್ಷಣ ಈ ಕಂಪನಿ ಸಡನ್ ಆಗಿ 17-18% ಮೇಲಕ್ಕೆ ಹೋಯ್ತು. ಆದ್ರೆ ನಾನು ಏನ್ ನೋಡ್ತೀನಿ ಅಂತಂದ್ರೆ ಇಲ್ಲಿ ಟರ್ನ್ ಅರೌಂಡ್ ಆಗಿಲ್ಲ, ಮೈನಸ್ ಕಡಿಮೆ ಆಗಿರ್ಬೋದು, ಆದ್ರೆ ಇನ್ನ ಪ್ಲಸ್ಗೆ ಬಂದಿಲ್ಲ. ಪ್ಲಸ್ ಬಂತು ಅಂತಂದ್ರೆ ಪ್ರಾಡಕ್ಟ್ ಬೇಸ್ ಇದೆ ಈ ಕಂಪನಿ ಅಂತಂದ್ರೆ ಅವಾಗ ಬೇಕಾದ್ರೆ ನಾನು ಆ ಕಂಪನಿನ ಕನ್ಸಿಡರ್ ಮಾಡ್ತೀನಿ. ಆದ್ರೆ ಸದ್ಯಕ್ಕೆ ಇರುವಂತಹ ಇದ್ರ ಪ್ರಕಾರ ಏನಿದೆ ಮೈನಸ್ ಅಲ್ಲೇ ಇದೆ. ಹಂಗಾದ್ರೆ ಈ ತರ ಮೈನಸ್ ಅಲ್ಲಿ ಇರುವಂತ ಕಂಪನಿ ಸಡನ್ ಆಗಿ ಟರ್ನ್ ಅರೌಂಡ್ ಆಯ್ತು ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಅಥವಾ ನಾವು ಯಾವಾಗ ಈ ಕಂಪನಿ ಹೆಂಗಿದ್ರು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಿದೆ, ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಾವು ಕಣ್ಣಾರೆ ನೋಡ್ತಾ ಇದೀವಿ. ಹಂಗನ್ಬಿಟ್ಟು ನಾನು ಇವಾಗಿರುವಂತಹ ಡೇಟಾ ನೋಡಿದ್ರೆ ನನ್ಗೆ ನೆಗೆಟಿವ್ಸ್ ಜಾಸ್ತಿ ಕಾಣಿಸ್ತಾ ಇದೆ, ಆದ್ರೆ ಪಾಸಿಟಿವ್ ಇಲ್ಲ. ಸೊ ಇದನ್ನೆಲ್ಲ ನಾನು ನೋಡಿದಾಗ ಹಂಗಾದ್ರೆ ಈ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ನೇ ಮಾಡಬಾರ್ದಾ ಅಂತಂದ್ರೆ ಟರ್ನ್ ಅರೌಂಡ್ ಆಗುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಎಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನಾವು ಯಾವ್ದನ್ನ ನೋಡ್ಬೇಕು ಅಂತಂದ್ರೆ ಟರ್ನ್ ಅರೌಂಡ್ ಆದಾಗ ಮೈನಸ್ ಇಂದ ಇದು ಪ್ಲಸ್ ಬರ್ತಾ ಇದೆಯಾ, ಪ್ರಾಫಿಟ್ ಮಾಡ್ತಾ ಇದಾರಾ ಅಂತ 1 ಕ್ವಾರ್ಟರ್ ಅಥವಾ 2 ಕ್ವಾರ್ಟರ್ ನೋಡ್ಕೊಂಡು ಅಲ್ಲಿಂದ ಬೇಕು ಅಂತಂದ್ರೆ
ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಇದು ನನ್ನ ಒಂದು ವೈಯಕ್ತಿಕವಾಗಿರುವಂತಹ ಅಭಿಪ್ರಾಯ. ದಯವಿಟ್ಟು ಇದನ್ನ ಇನ್ವೆಸ್ಟ್ಮೆಂಟ್ ಅಡ್ವೈಸು ಅಥವಾ ಇದನ್ನ ಇವಾಗ ನೀವು ಅವಾಯ್ಡ್ ಮಾಡಿ ಆ ಥರ ಅಂತಲ್ಲ. ಆದರೆ ಒಂದು ಇನ್ಫಾರ್ಮೇಶನ್ ಅಂದರೆ ಒಂದು ಜನರಲ್ ನಾಲೆಡ್ಜ್ನ ನಾವು ಯೂಸ್ ಮಾಡಿಕೊಂಡ್ರೆ, ಈಗ ಮೊನ್ನೆ ಸಡನ್ ಆಗಿ ಮೇಲಕ್ಕೆ ಹೋದಾಗ ತುಂಬಾ ಜನ ಇನ್ವೆಸ್ಟ್ಮೆಂಟ್ನ ಮಾಡಿರ್ತಾರೆ. ಆದರೆ ಏನನ್ನ ಆ ಟೈಮಲ್ಲಿ ನೋಡಬೇಕು ನೋಡಿ, 40 ರೂಪಾಯಿ ಇರೋದು 47 ರೂಪಾಯಿಗೆ ಹೋಗಿ ಮತ್ತೆ 41 ರೂಪಾಯಿಗೆ ಬಂದ್ಬಿಡ್ತು. ಸೊ ಇಲ್ಲಿಂದ ಹೊಟ್ಟೋಗುತ್ತಾ ಮೇಲೆ ಅಂತ ತುಂಬಾ ಜನ ಮೊನ್ನೆ ಬೈ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಆ ಟೈಮಲ್ಲಿ ನೀವು ರಶ್ ಆಗಿ ಬೈ ಮಾಡೋದಕ್ಕಿಂತ ಈ ಟರ್ನ್ ಅರೌಂಡ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ನೋಡಿ ಮೈನಸ್ ಇರೋದು, ಮೈನಸ್ ಕಡಿಮೆ ಆಗೋದು ಟರ್ನ್ ಅರೌಂಡ್ ಅಲ್ಲ. ನನ್ನ ಪ್ರಕಾರ ಇದು ಪಾಸಿಟಿವ್ ಆಗಬೇಕು. ಅಂದ್ರೆ ಅಟ್ಲೀಸ್ಟ್ 1 ಕ್ವಾರ್ಟರು 2 ಕ್ವಾರ್ಟರು ಅದಾದ್ಮೇಲೆ ಬೇಕಾದ್ರೆ ಇದು ಕಡಿಮೆ ಸಿಗ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಮೂವ್ ಆಗಿರ್ಲಿ. ಅವಾಗ ನಮ್ಗೆ ಅಟ್ಲೀಸ್ಟ್ ಏನ್ ಗೊತ್ತಾಗ್ತದೆ, ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಬೇಕು ಅಂತಂದ್ರೆ ಪ್ರಾಡಕ್ಟ್ ಬೇಸ್ ಇರೋದ್ರಿಂದ ಅವಾಗ ಎಂಟ್ರಿ ಆಗ್ಬೋದು. ನೋಡಿ, ಒಂದು ಸಿಂಪಲ್ ಆಗಿರುವಂತ ಪ್ರೀವಿಯಸ್ ಎಕ್ಸಾಂಪಲ್ ನ ತೋರಿಸ್ತೀನಿ ಟರ್ನ್ ಅರೌಂಡ್ ಅನ್ನೋದಕ್ಕೆ ಏನು ಅಂತ. ಎಟರ್ನಲ್ ಲಿಮಿಟೆಡ್ ಝೊಮ್ಯಾಟೊ ನಿಮ್ಗೆ ಗೊತ್ತಿರಂಗೆ ಇದು ಆಲ್ಮೋಸ್ಟ್ ನಮ್ಗೆ ನೋಡಿ, ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ 2022 ನಲ್ಲಿ -450 crores ಇತ್ತು, -307 crores ಇತ್ತು, ಮೈನಸ್ 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 ಅಲ್ಲೇ ಇತ್ತು. ನೋಡಿ, ಸಡನ್ ಆಗಿ ಒಂದು -47 ಆಗಿದ್ದು, ಇದಾದ್ಮೇಲೆ 51 crores ಪ್ಲಸ್ ಬಂತು, ಅದಾದ್ಮೇಲೆ 86 crores. ಓಕೆ, ಸೊ ಆಲ್ಮೋಸ್ಟ್ 51 crores ಪ್ಲಸ್ ಬಂದಾಗ 2023 ಡಿಸೆಂಬರ್ ಅಲ್ಲಿ, ಈ ಟೈಮಲ್ಲಿ ನಾನು ಓಕೆ ಇದು ಟರ್ನ್ ಅರೌಂಡ್ ಅಂತಂದ್ರೆ ಇದು ಅನ್ನೋದನ್ನ ಕನ್ಸಿಡರ್ ಮಾಡಿದ್ರೆ, ಈ ತರ ಬಂದಾಗ ಪ್ರಾಡಕ್ಟ್ ಬೇಸ್ ಇರೋವಂಥದ್ದನ್ನ ಕನ್ಸಿಡರ್ ಮಾಡಿದ್ರೆ ಓಕೆ. ಆದ್ರೆ ಈ ಎಟರ್ನಲ್ಲು ಪ್ರಾಡಕ್ಟ್ ಬೇಸ್ ಇಲ್ಲ, ಸೊ ಹಾಗಾಗಿ ಇದು ನಾನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋವಂಥದ್ದು. ನೋಡಿ, ಈ ತರ ಟರ್ನ್ ಅರೌಂಡ್ ಅನ್ನೋದಕ್ಕೆ ಇಲ್ಲಿ ನಿಮ್ಗೆ ಕಡಿಮೆ 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 ಆಗ್ತಾ ಇರ್ಬೋದು, ಆದ್ರೆ ಪಾಸಿಟಿವ್ ಬಂದಿರೋವಂಥದ್ದು ಇಲ್ಲಿ. ಸೊ ಈ ಪಾಯಿಂಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಒಂದು ಟೆಕ್ನಿಕಲ್ಸ್ ಗೊತ್ತಿತ್ತು ಅಂತಂದ್ರೆ, ಆ ಟೈಮಲ್ಲಿ ನೋಡಿ ಟೆಕ್ನಿಕಲ್ಸ್ ಅಲ್ಲಿ ನಮ್ಗೆ ಮಂತ್ಲಿ ಚಾರ್ಟ್ ವೀಕ್ಲಿ ಚಾರ್ಟ್ ಗೊತ್ತಾಯ್ತು ಅಂತಂದ್ರೆ, ನಾವು ಮಂತ್ಲಿ ಚಾರ್ಟ್ ಅಲ್ಲಿ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಇದ್ದೇ ಇರುತ್ತೆ. ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋದ್ಮೇಲೆ ಆ ಸ್ಟಾಕು ಅಲ್ಲಿಂದ ರ್ಯಾಲಿ ಆಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಮಿಡಲ್ ಬ್ಯಾಂಡ್ ಕೆಳಗಡೆ ಇರುತ್ತೋ ಅಲ್ಲಿವರೆಗೂ ಆ ಸ್ಟಾಕು ಬೀಳುವಂತ ಚಾನ್ಸಸ್ ಇರುತ್ತೆ ಅನ್ನೋದೆಲ್ಲ ಇದೆ. ಸೊ ಹಾಗಾಗಿ ಈ ಟರ್ನ್ ಅರೌಂಡ್ ಟೈಮ್ ಅಲ್ಲಿ ನಮ್ಗೆ ಟೆಕ್ನಿಕಲ್ಸ್ ನಾವು ಇಂಪ್ಲಿಮೆಂಟ್ ನ ಮಾಡ್ಕೊಂಡ್ರೆ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವಾಗ ಈ ಓಲಾ ಎಲೆಕ್ಟ್ರಿಕ್ ಏನು ನಮ್ಗೆ ನೋಡಿ, ಇವಾಗ ಏನ್ 41 ರೂಪಾಯಿ 60 ಪೈಸಕ್ಕೆ ಸಿಗ್ತಾ ಇದೆ, ಇದು ಮಲ್ಟಿ ಬ್ಯಾಗರ್ ಆಗ್ಬೋದಾ ಇಲ್ವಾ, ಇದೆಲ್ಲ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿದ್ರೆ, ನೋಡಿ ಇದೆಲ್ಲ ಆಸ್ ಆಫ್ ನೌ ಇರುವಂತಹ ಡೇಟಾ, ಇದನ್ನ ಕನ್ಸಿಡರ್ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ, ಇದು ಮಲ್ಟಿ ಬ್ಯಾಗರ್ ಆಗ್ಬೋದಾ ಅಥವಾ ನಾವು ಯಾವಾಗ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು ಅನ್ನೋದನ್ನ ದಯವಿಟ್ಟು ನಿಮ್ಮ ಒಂದು ಆಲೋಚನೆಗೆ ವಿವೇಚನೆಗೆ ಬಿಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತಹ ಕಂಟೆಂಟು ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ನನ್ನ ಕಂಟೆಂಟ್ ಈ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ. ಥ್ಯಾಂಕ್ ಯು.